ಪವನ, ಇವತ್ತಿನ ಪೇಪರ್ ನೋಡಿದ್ಯಾ? ನರಸಿಂಹಯ್ಯನವರ ದನಿಯಲ್ಲಿ ಉದ್ವೇಗ ತುಂಬಿತ್ತು. ಜಯಮ್ಮನವರು ಅಡಿಗೆ ಮನೆಯಿಂದಲೇ ಇಣುಕಿದ್ರು. ಏನಪ್ಪ ಅಂತಹ ವಿಷಯ? ಪವನ ತಂದೆಯ ಕೈಯಿಂದ ಪೇಪರ್ ತೆಗೆದುಕೊಂಡು ಕಣ್ಣಾಡಿಸಿದವಳೆ ಕಲ್ಬಂಡಿಯಂತೆ ನಿಂತುಬಿಟ್ಲು. ನಂದಿ ಬೆಟ್ಟದ ಮಾರ್ಗವಾಗಿ ಸಾಗುತ್ತಿದ್ದ ಕಾರಿನ ಅಪಘಾತ ಎಂಬ ಶಿರೋನಾಮದಲ್ಲಿ ಅಪಘಾತದಲ್ಲಿ ಮೃತಪಟ್ಟವರ ಹೆಸರು ಶಶಿಧರ್ ಹಾಗೂ ಅವರ ಧರ್ಮಪತ್ನಿ ಪಾರ್ವತಿ ಮತ್ತು ಅವರ 3 ವರ್ಷದ ಮಗ ಶಂಕರ್ ಎಂದು ಬರೆದಿದ್ದನ್ನು ಓದಿದ ಕೂಡಲೇ ಜಯಮ್ಮ ಸೆರಗನ್ನು ಕಣ್ಣಗೊತ್ಕೊಂಡು ಅಳಲು ಆರಂಭಿಸಿದ್ರು. ಅಯ್ಯೋ, ಇದೇನೇ ಗತಿ ಬಂತು ಪವನ? ನಿನ್ನ ಅರಿಶಿನ ಕುಂಕುಮ ಅಳಿಸೋಯ್ತಲ್ಲೇ. ಜೀವನದಲ್ಲಿ ಸುಖ ಇಲ್ಲದೇ ಇದ್ದರೂ 4 ಜನಗಳ ಮಧ್ಯ ಮುತ್ತೈದೆ ಅಂತಾದರೂ ಅನ್ನಿಸ್ಕೊಂಡಿದ್ದೆ. ಈಗ ನಿನ್ನ ಪಾಲಿಗೆ ಆ ಸೌಭಾಗ್ಯವೂ ಇಲ್ಲವಾಯ್ತಲ್ಲ. ತಾಯಿಯಂತೆ ತಂದೆ ರೋಧಿಸದಿದ್ದರೂ ಅವರ ಕಣ್ಗಳಲ್ಲಿ ವೇದನೆ ತುಂಬಿತು. ಅವರಿಬ್ಬರ ದುಃಖ ಕಂಡರೂ ಪವನ ವಿಚಲಿತವಾಗಲಿಲ್ಲ. ಸೌಭಾಗ್ಯ, ಯಾವ ಸೌಭಾಗ್ಯಕ್ಕೆಂದು ತಾನು ಶಶಿಧರ್ನನ್ನು ಕೈ ಹಿಡಿದು ಅವನ ಮಗುವಿನ ತಾಯಿಯಾಗಿದ್ದು, ಅವನು ತನ್ನನ್ನು ತೊರೆದ ದಿನವೇ ತಾನು ವಿಧಿವೇ ಆಗಿರಲಿಲ್ವೇ? ಯಾವ ಸುಖ ಸೌಭಾಗ್ಯ ಹಾಳಾಯಿತೆಂದು ತಾನು ಕಣ್ಣೀರಿರಬೇಕು? ಅಪಘಾತದಲ್ಲಿ ಮೃತಪಟ್ಟವರು ಶಶಿಧರ್ ಹಾಗೂ ಆತನ ಧರ್ಮಪತ್ನಿ. ಅವಳ ತುಟಿಗಳಲ್ಲಿ ವಿಷಾದದ ನಗು ಸುಳಿಯಿತು. ನೀನು ಹೋಗಿ ನೋಡ್ಕೊಂಡು ಬರ್ತೀಯೇನಮ್ಮ? ನರಸಿಂಹಯ್ಯನವರ ಮೆಲ್ಲನೆ ಕೇಳಿದಾಗ ಪವನ ಅವರತ್ತ ನೋಡದೆ ಉತ್ತರಿಸಿದ್ಲು. ನಾನು ಆ ಮನೆ ಹೊಸಲು ತುಡಿಯಲ್ಲಪ್ಪ. ಶಶಿ ಜೊತೆ ನಾನು ಕಳೆದ ನೆನಪೇ ನನಗೆ ಸಾಕು. ಅವಳು ಯಾಕ್ರಿ ಅಲ್ಲಿಗೆ ಹೋಗ್ತಾಳೆ? ಅವನ ತಂದೆ ತಾಯಿ ಅವತ್ತೇ ಅವಳ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳಗಿಸಿದ್ದು ಮರೆತು ಬಿಟ್ರಾ? ಈಗ ಹೋಗಿ ಅವರ ಕೈಯಲ್ಲಿ ಸಹಸ್ರ ನಾಮಾರ್ಚನೆ ಮಾಡಿಸ್ಕೊಂಡು ಬರಬೇಕಾ? ಜಯಮ್ಮ ಅಳುತ್ತಲೇ ಹೇಳಿದಾಗ ನರಸಿಂಹಯ್ಯ ಮಾತನಾಡಲಿಲ್ಲ. ಪವನ ತೋರಿಕೆಗೆ ನಿರ್ಲಿಪ್ತೆ ವರ್ಸಿದ್ರು. ಅವಳಿಗೆ ಮನಸ್ಸಿನಲ್ಲಿ ಪ್ರಚಂಡ ಬಿರುಗಾಳಿ ಎದ್ದಿತು. ಶಶಿಧರ್ನ ಸುಂದರ ಮುಖ, ಅವನ ಸರಸಮಯ ಮಾತುಕತೆ, ಆಕರ್ಷಕ ನಡೆನುಡಿ ಅವಳ ಹೃದಯವನ್ನು ಆವರಿಸಿತು. ಕೈಗಳು ಯಾಂತ್ರಿಕವಾಗಿ ಪುಟ್ಟ ಕಿರಣನೊಂದಿಗೆ ಬಟ್ಟೆ ಹಾಕುತ್ತಿದ್ದರೂ ಮನಸ್ಸು ಅವನ ಪರಿಸ್ಥಿತಿ ನೆನೆದು ವ್ಯಥೆಗೊಂಡಿತು. ತನಗೆ ಜನ್ಮ ಕೊಟ್ಟ ತಂದೆ ಇನ್ನಿಲ್ಲವೆಂದು ಅರಿಯದ ಈ ಮಗುವಿನ ಭವಿಷ್ಯವೇನು? ಶಶಿಧರ್ನ ವಂಶದ ಕುಡಿಯಾದರೂ ಕಿರಣನಿಗೆ ಆ ಮನೆಯಲ್ಲಿ ಯಾವ ಸ್ಥಾನವೂ ಇಲ್ಲವೆಂದು ಅವಳಿಗೆ ಗೊತ್ತಿತ್ತು. ಕಿರಣ ಶಶಿಧರನ ಮಗನಲ್ಲ ಎಂದು ಹೇಳೋದು ಹಿಂದೂ ದೇಶದ ಕಾನೂನು. ಅದನ್ನು ಅನುಮೋದಿಸಿದವರು ಶಶಿಧರ್ ಹಾಗೂ ಅವನ ತಂದೆ. ಕರುಳು ಅರಿಯೋದನ್ನು ಕಾನೂನು ಅರಿತಿರಲಿಲ್ಲ. ಎಂತಹ ವೈಪರ್ಯತೆ! ಮಗನನ್ನು ಪ್ಲೇ ಹೋಮ್ಗೆ ಬಿಟ್ಟು ಅವಳ ಕಾಲ್ಗಳು ಆಫೀಸ್ನತ್ತ ಚಲಿಸಿದವು. ಏಕೋ ಮನಸ್ಸು ಎಂದಿನಂತೆ ಕೆಲಸದಲ್ಲಿ ತೊಡಗಲು ಸಾಧ್ಯವಾಗಲಿಲ್ಲ. ಆ ದಿನ CL ಹಾಕಿ ನೇರವಾಗಿ ಮನೆಗೆ ಬಂದುಬಿಟ್ಲು. ಯಾಕೋ ತಲೆನೋವ್ತಾ ಇದೆಯಮ್ಮ, ರಜಾ ಹಾಕಿ ಬಂದುಬಿಟ್ಟೆ ಎಂದು ತಾಯಿಗೆ ಹೇಳಿದಾಗ ಜಯಮ್ಮ ಕಣ್ಣೀರು ನುಂಗ್ಕೊಂಡ್ರು. ಎಷ್ಟೇ ಆಗಲಿ ಹೆಣ್ಣಿನ ಮನಸ್ಸು ಅರಿಯಲಾಗದೆ ಹೆತ್ತ ತಾಯಿಗೆ ಮಗಳ ನೋವು ಸ್ಪಷ್ಟವಾಗಿ ಗೋಚರವಾಗಿತ್ತು. ನೀನು ಒಂದು ಗಳಿಗೆ ಮಲ್ಕೋ, ನಾನೇ ಕಿರಣನ್ನ ಮಧ್ಯಾಹ್ನ ಕರ್ಕೊಂಡು ಬರ್ತೀನಿ ಎಂದಷ್ಟೇ ಹೇಳಿ ಒಳಗೆ ನಡೆದ್ರು. ತಂದೆ ಅಂಗಡಿ ಕೆಲಸಕ್ಕೆ ಹೋಗಿದ್ರಿಂದ ಮನೆ ನಿಶ್ಶಬ್ದವಾಗಿತ್ತು. ಪವನ ತಲೆಗೆ ಕೈ ಕೊಟ್ಟು ಹಾಸಿಗೆಗೆ ಒರಗದ್ಲು. ಅವಳ ನೆನಪಿನಂಗಳದಲ್ಲಿ ಶಶಿಧರನ ಮೂರ್ತಿ ಮೈ ಎತ್ತಿ ಬಂದಿತು. ನರಸಿಂಹಯ್ಯನವರು ಖಾಸಗಿ ಅಂಗಡಿಯೊಂದರಲ್ಲಿ ಗುಮಾಸ್ತರಾಗಿದ್ದರು. ಬಡತನಕ್ಕೆ ಕಳಶವಿಟ್ಟಂತೆ 3 ಹೆಣ್ಮಕ್ಕಳು, ನಯನ, ಪವನ ಮತ್ತು ಭಾವನ. ಜಯಮ್ಮನವರು ಗಂಡನ ಕನಿಷ್ಠ ಸಂಪಾದನೆಯಲ್ಲೇ ಜಾಣತನದಲ್ಲಿ ಸಂಸಾರ ತೂಗಿಸ್ತಾ ಇದ್ರು. ಹಿರಿಯಳಾದ ನಯನಾಳ ಮದುವೆ ಮಾಡುವ ಹೊತ್ತಿಗಂತೂ ಅವರ ಕೈ ಖಾಲಿಯಾಗಿತ್ತು. ಆ ಸಮಯದಲ್ಲಿ ಪವನ BA ಮುಗಿಸಿ ಕೆಲಸಕ್ಕೆ ಅರ್ಜಿ ಹಾಕ್ತಿದ್ಲು. ಇನ್ನೊಂದು 5-6 ವರ್ಷ ನಮ್ಮ ಮದುವೆಯ ಬಗ್ಗೆ ಯೋಚನೆ ಮಾಡಲೇಬೇಡಪ್ಪ. ನಾನು ಸಂಪಾದನೆ ಮಾಡಿ ಭಾವನ ಓದಿಗೆ ಸಹಾಯ ಮಾಡ್ತೀನಿ. ಪವನಳ ಭರವಸೆ ನುಡಿಯಿಂದ ನರಸಿಂಹಯ್ಯನವರಿಗೆ ಚೇತರಿಸಿಕೊಳ್ಳುವಂತಾಯಿತು. ಮನೆಯ ಹೆಣ್ಮಕ್ಕಳು ಕೆಲಸಕ್ಕೆ ಕಳಗಿಸಲು ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ಸಂಪಾದಿಸುವ ಕೈಗಳಿಗಿಂತ ತಿನ್ನುವ ಬಾಯಿ ಹೆಚ್ಚಾದರೆ ಸಂಸಾರ ನಡೆಸಲು ಅಸಾಧ್ಯ ಎಂದು ವಾಸ್ತವ ಅರಿತಿದ್ದರಿಂದ ಅವರ ಪವನಾಳ ಮಾತನ್ನು ವಿರೋಧಿಸಲಿಲ್ಲ.
ಪವನ ಓದುತ್ತಿರುವ ಅವಧಿಯಲ್ಲಿಯೇ ಸಮಯ ವ್ಯಯ ಮಾಡದೆ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಕಲ್ತಿದ್ಲು. ಗೆಳತಿ ಒಬ್ಬಳ ಸಹಾಯದಿಂದ ಕಡಿಮೆ ವೇತನದಲ್ಲಿ ಕಂಪ್ಯೂಟರ್ ಕೋರ್ಸ್ ಮುಗಿಸ್ಕೊಂಡಿದ್ಲು. ಮಗಳ ದೃಷ್ಟಿಕೋನ ಗಮನಿಸಿ ನರಸಿಂಹಯ್ಯ ಪವನ ಗಂಡಾಗಬಾರ್ದಿತ್ತೆ ಎಂದ್ಕೊಳ್ತಿದ್ರು. ಮರುಕ್ಷಣದಲ್ಲೇ ಗಂಡು ಮಕ್ಕಳ ಸಂಪಾದನೆ ಅವರ ಹೆಂಡತಿ ಮಕ್ಕಳಿಗೆ ಮೀಸಲು. ಹೆಣ್ಮಕ್ಕಳು ಅಂತಃಕರಣವಾದರೂ ತೋರಿಸ್ತಾರೆ. ಯಾವ ಗಂಡು ಮಗ ಈಗಿನ ಕಾಲದಲ್ಲಿ ತಂದೆ ತಾಯಿಯನ್ನು ಕೂರಿಸಿ ಜೀವನವಿಡೀ ಅನ್ನ ಹಾಕ್ತಾನೆ? ಹೆಣ್ಣಾದರೂ ಗಂಡಾದರೂ ಒಂದೇ ಎಂದು ತಮ್ಮ ಹೆಣ್ಮಕ್ಕಳನ್ನು ಬಹಳ ಶಿಸ್ತಿನಿಂದ ಬೆಳೆಸಿದರು. ಅಕ್ಕ ತಂಗಿಯರಲ್ಲಿ ಪವನ ಎಲ್ಲರಿಗಿಂತ ಚೆಲುವೆ, ಬುದ್ಧಿವಂತೆ. ನಯನ PUCಗೆ ಓದಿಗೆ ತಿಲಾಂಜಲಿ ನೀಡಿ ಮದುವೆಗೆ ಕೊರಳು ನೀಡಿದ್ಲು. ಅದರ ಬಗ್ಗೆ ಪವನಾಳಿಗೆ ತುಂಬ ಅಸಮಾಧಾನವಾಗಿತ್ತು. ನೀನು ಡಿಗ್ರಿನಾದರೂ ಮುಗಿಸಿ ಮದುವೆಯಾಗಿದ್ದರೆ ಚೆನ್ನಾಗಿತ್ತು ಕಣೆ. ಈಗ ನಿಮ್ಮ ಅತ್ತೆಯ ಮನೆಯಲ್ಲಿ ಎಲ್ಲರಿಗೂ ದುಡಿಯೋದೇ ಆಗೋಯ್ತು. ನಿನ್ನ ಕ್ವಾಲಿಫಿಕೇಷನ್ಗೆ ಕೆಲಸ ಸಿಗೋದು ಕಷ್ಟ ಎಂದು ಅಕ್ಕನನ್ನು ಆಕ್ಷೇಪಣೆ ಮಾಡ್ತಿದ್ಲು. ಬಿಡು, ನಾನು ಕೇಳ್ಕೊಂಡು ಬಂದಿರೋದಷ್ಟೇ. ನೀನಾದರೂ ಒಳ್ಳೆ ಕೆಲಸ ನೀಡಿ ಅಪ್ಪನಿಗೆ ಸಹಾಯ ಮಾಡು. ನಯನ ವಿಷಾದದಿಂದ ನುಡಿದ್ಲು. ಮೊದಲಿನಿಂದ ಅವಳಿಗೆ ಓದು ಹತ್ತಿರಲಿಲ್ಲ. ಹೊರಗಡೆ ಕೆಲಸಕ್ಕೆ ಸೇರೋದಂತೂ ದೂರದ ಮಾತಾಗಿತ್ತು. ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ಗಂಡ ಅತ್ತೆಯ ಸೇವೆಯಲ್ಲಿ ನೆಮ್ಮದಿಯಾಗಿದ್ಲು. ಸದ್ಯ ಕೊಟ್ಟ ಹೆಣ್ಮಕ್ಕಳು ನೆಮ್ಮದಿಯಾಗಿದ್ದರೆ ಸಾಕಮ್ಮ. ನಮ್ಮ ನಯನ ಚಿನ್ನದಂಥ ಹುಡುಗಿ. ಅವಳ ಅತ್ತೆ ಮನೆಯವರು ಯಾವಾಗಲೂ ಅವಳನ್ನು ಬಾಯಿ ತುಂಬ ಹೊಗಳ್ತಾರೆ ಎಂದು ಜಯಮ್ಮ ದೊಡ್ಡ ಮಗಳನ್ನು ಪ್ರಶಂಸೆ ಮಾಡ್ತಿದ್ರು. ಆದರೆ ಪವನಾಳ ಕನಸುಗಳೇ ಬೇರೆ. ತಾನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕೆಂಬ ಆಸೆ ಅವಳಿಗೆ ಬೆಟ್ಟದಷ್ಟಿತ್ತು. ಆದರೆ ಆರ್ಥಿಕ ಪರಿಸ್ಥಿತಿಯಿಂದ ಅವಳ ಓದು BAಗೆ ನಿಂತಿತ್ತು. ತಾನು ಕೆಲಸಕ್ಕೆ ಸೇರಿಯಾದರೂ ಖಾಸಗಿ ಶಿಕ್ಷಣ ಮುಂದುವರಿಸಬಹುದೆಂಬ ಆಕಾಂಕ್ಷೆ ಅವಳಿಗಿತ್ತು. ಬೇರೆ ಊರಿಗೆ ಸಂಬಂಧಪಟ್ಟ ನೌಕರಿಗಳಿಗೆ ಅವಳು ಅರ್ಜಿ ಹಾಕ್ತಿದ್ಲು. ನೀನು ಬೇರೆ ಊರಿಗೋಗಿ ದುಡಿಯಲ್ಲ ಅಂತ ಯಾರು ಹೇಳ್ತಿದ್ದಾರೆ? ಒಂಟಿಯಾಗಿ ನೀನು ಪರ ಊರಿಗೆ ಹೋಗಿರೋದು ನನಗ್ಯಾಕೋ ಇಷ್ಟ ಇಲ್ಲಮ್ಮ. ನರಸಿಂಹಯ್ಯನವರು ತಮ್ಮ ಮನದ ಅಳುವನ್ನು ಪ್ರಕಟಿಸಿದರು. ಏನಪ್ಪ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಈಗಿನ ಕಾಲದಲ್ಲಿ 17-18 ವರ್ಷದ ಹುಡುಗಿಯರೆಲ್ಲ ಓದಿಗೋಸ್ಕರ ಬೇರೆ ಊರಿನಲ್ಲಿ ಹಾಸ್ಟೆಲ್ಗಳಲ್ಲಿ ಇರ್ತಾರೆ. ನಾನು ಅಪ್ಲೈ ಮಾಡಿರೋದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆ ಕೆಲಸಕ್ಕೆ ಇರುವಾಗ ನಾನು ಹೋದರೆ ತಪ್ಪೇನಪ್ಪ? ಅಷ್ಟಕ್ಕೂ ಕೆಲಸಕ್ಕೆ ಆರ್ಡರ್ ಬಂದ ಮೇಲೆ ತಾನೇ ಈ ಮಾತು. ಪವನ ತಂದೆಯನ್ನು ಸಮಾಧಾನಪಡಿಸಿದ್ಲು. ಆಶ್ಚರ್ಯವೇನೆಂದರೆ ಇಂಟರ್ವ್ಯೂನಲ್ಲಿ ಪವನಾಳೆ ಆಯ್ಕೆಯಾಗಿದ್ಲು. ಕಂಪ್ಯೂಟರ್ ಆಪರೇಟರ್ ಆಗಿ ಅವಳಿಗೆ ಬೆಂಗಳೂರಿನಲ್ಲಿ ಭವ್ಯ ಕಂಪನಿಯಲ್ಲಿ ಕೆಲಸ ಸಿಕ್ತು. ಮಗಳು ಕೆಲಸಕ್ಕೆ ಸೇರಿದ ಮೊದಲಿನಿಂದಲೇ 6,000 ರೂಪಾಯಿ ಸಂಬಳ ತರುವಳೆಂದು ತಿಳಿದಾಗ ಜಯ್ಯನಮ್ಮನವರು ಹಿಗ್ಗಿದ್ರು. ನಮ್ಮ ಪವನಗೆ ಬೆಂಗಳೂರಿನಲ್ಲಿ ದೊಡ್ಡ ಆಫೀಸ್ನಲ್ಲಿ ಕೆಲಸ ಸಿಕ್ಕಿದೆ, 6,000 ರೂಪಾಯಿ ಸಂಬಳ ಬರ್ತಂತೆ ಎಂದು ಅಕ್ಕಪಕ್ಕದಲ್ಲಿ ಹೆಮ್ಮೆಯಿಂದ ಹೇಳ್ಕೊಂಡ್ರು. ನರಸಿಂಹಯ್ಯನವರಿಗೆ ಉಭಯ ಸಂಕಟ ಹುಡ್ಕೊಂಡಿತ್ತು. ಮಗಳ ಸಂಬಳವನ್ನು ತಿರಸ್ಕರಿಸುವ ಆರ್ಥಿಕ ಸಾಮರ್ಥ್ಯ ಅವರಿಗಿರಲಿಲ್ಲ. ಪವನ ಉತ್ಸಾಹದಿಂದ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ಲು. ಹೊಸ ಜೀವನದ ಕನಸು ಅವಳ ಕಣ್ಗಳಲ್ಲಿ ಮಿಂಚುತ್ತಿತ್ತು, ತುಟಿಗಳಲ್ಲಿ ಲಾಸ್ಯವಾಡ್ತಿತ್ತು. ಉದ್ಯೋಗಸ್ಥ ಮಹಿಳೆಯರ ಹಾಸ್ಟೆಲ್ನಲ್ಲಿ ಅವಳಿಗೆ ವಸತಿ ಸೌಲಭ್ಯ ಸಿಕ್ಕಿತು. ಮಗಳಿಗೆ ಎಲ್ಲ ವ್ಯವಸ್ಥೆ ಆದಮೇಲೆ ನರಸಿಂಹಯ್ಯನವರು ಊರಿಗೆ ಹಿಂತಿರುಗಿದ್ರು. ಕಂಡು ಕಾಣದ ಊರು. ನೀನು ಹುಷಾರಿನಲ್ಲಿ ನೀನು ಇರಬೇಕಮ್ಮ, ಜಾಗ್ರತೆ ಎಂದು ಮಗಳನ್ನು ಎಚ್ಚರಿಸಲು ಮರೆಯಲಿಲ್ಲ. ಪವನ ಹೊಸ ದಿನಚರಿಗೆ, ಹೊಸ ವಾತಾವರಣಕ್ಕೆ ಬೇಗ ಹೊಂದಿಕೊಂಡಿದ್ಲು. ಖಾಸಗಿ ಕಂಪನಿಯಾದ್ದರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆಯಂತೆ ದುಡಿತಾ ಇರುತ್ತಿತ್ತು. ಕೊಡುವ ಸಂಬಳಕ್ಕೆ 2ರಷ್ಟು ಕೆಲಸ ಮಾಡಬೇಕಿತ್ತು. ಶ್ರಮಜೀವಿಯಾದ ಪವನಾಳಿಗೆ ಕೆಲಸಕ್ಕೆ ಹೊಂದಿಕೊಳ್ಳಲು ಕಷ್ಟವಾಗಲಿಲ್ಲ. ಹಾಸ್ಟೆಲ್ನಲ್ಲಿ ಪವನಾಳ ರೂಮ್ನಲ್ಲಿ 3 ಮಂದಿ ಇದ್ದರು. ವೀಣಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ಲು. ಅವಳ ಸ್ವಂತ ಊರು ಬಳ್ಳಾರಿ. ಇನ್ನಿಬ್ಬರಿಗಿಂತ ವೀಣಾ ಪವನಾಳಿಗೆ ಆಪ್ತಳಾದ್ಲು. ಅವಳ ಸರಳ ಸ್ವಭಾವ, ನೇರವಾದ ನಡವಳಿಕೆ ಪವನಾಳಿಗೆ ತುಂಬ ಮೆಚ್ಚುಗೆಯಾಗಿತ್ತು. ತಿಂಗಳ ಮೊದಲ ಸಂಬಳ ಬಂದಾಗ ಪವನ 2 ದಿನ ರಜೆ ಹಾಕಿ ಊರಿಗೆ ಹೋಗಿ ಸಂಬಳದ ಅರ್ಧ ಭಾಗವನ್ನು ತಂದೆಯ ಕೈಗಿಟ್ಟು ಹೆಮ್ಮೆಯಿಂದ ಹೇಳಿದ್ಲು.
ಪ್ರತಿ ತಿಂಗಳು ನಿಮಗೆ ನಾನು ಹಣ ಕಳಿಸ್ತೀನಪ್ಪ. ಭಾವನ ಮುಂದುವರಿಸಲಿ. ನಿಮಗೆ ಹಣದ ತೊಂದರೆ ಆದರೆ ನನಗೆ ಕಾಗದ ಬರೆಯಿರಿ. ಎಕ್ಸ್ಟ್ರಾ ದುಡ್ಡು ಕಳಿಸೋಕ್ಕೆ ನನಗೆ ಕಷ್ಟವಾಗಲ್ಲ. ಇಷ್ಟು ದಿನ ನೀವು ನಮಗೆಲ್ಲ ಮಾಡಿ ಸೋತು ಹೋಗಿದ್ದೀರಿ. ಇನ್ನಾದರೂ ಚೇತರಿಸ್ಕೊಳ್ಳಿ. ಆಗ ನರಸಿಂಹಯ್ಯನವರು ಆನಂದದಿಂದ ಉಬ್ಬಿದ್ರು. ಇಂತಹ ಮಗಳನ್ನು ಪಡೆದ ತಾವು ತುಂಬ ಅದೃಷ್ಟವಂತರು ಎನಿಸ್ತು. ಕೆಲಸಕ್ಕೆ ಸೇರಿದ 6 ತಿಂಗಳು ಪವನ ತಪ್ಪದೆ ಮನೆಗೆ ಹಣ ಕಳುಹಿಸ್ತಿದ್ಲು. ನರಸಿಂಹಯ್ಯನವರಿಗೆ ಮಗಳನ್ನು ಸಂಪಾದನೆಯ ಆಸೆಗಾಗಿ ತಮ್ಮಲ್ಲೇ ಇಟ್ಕೊಳ್ಳುವ ಇಚ್ಛೆ ಇರಲಿಲ್ಲ. ಅವಳಿಗಾಗಿ ವರ ಅನ್ವೇಷಣೆಗೆ ತೊಡಗಿದಾಗ ಜಯಮ್ಮ ಆಕ್ಷೇಪಿಸಿದರು. ಈಗ ತಾನೇ ನಾವುಗಳು ಒಂದಿಷ್ಟು ದುಡ್ಡು ಕಾಸು ಅಂತ ಕಾಣ್ತಾ ಇದ್ದೀವಿ, ಈಗ ಯಾಕ್ರಿ ಅವಳ ಮದುವೆಗೆ ಅವಸರ? ಜಯ, ನಾವು ಹೆಣ್ಣೆತ್ತವರು ಕಣೆ. ಹೆಣ್ಮಕ್ಕಳು ಯಾವತ್ತಿದ್ರೂ ಪರರ ಸ್ವತ್ತು, ಬೇರೆಯವರ ಸ್ವತ್ತಿಗಾಗಿ ನಾವು ಆಸೆ ಪಡೋದು ತಪ್ಪಲ್ವೇ? ಜಯಮ್ಮನವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ನೀವೇನೇ ಹೇಳಿ, ಬಡತನ ಅನ್ನೋದು ಬಹಳ ಕೆಟ್ಟದ್ದು. ನಾನು ಎಂದೂ ಇಷ್ಟು ದುಡ್ಡು ಕಂಡವಳಲ್ಲ. ಆದರೆ ಮಗಳ ಸುಖಕ್ಕಿಂತ ನಮ್ಮ ಸೌಲಭ್ಯ ಮುಖ್ಯ ಅಂತ ನಾನು ಎಂದೂ ತಿಳ್ಕೊಂಡಿಲ್ಲ. ನಿಮ್ಮಿಷ್ಟ ಬಂದಂತೆ ಮಾಡಿ ಎಂದು ವ್ಯಥೆಯಿಂದ ನೋಡಿದ್ಲು. ನರಸಿಂಹಯ್ಯನವರು ತಪ್ಪದೆ ಪ್ರತಿ ವಾರ ಅಥವಾ 10 ದಿನಗಳಿಗೊಮ್ಮೆ ಮಗಳನ್ನು ನೋಡಲು ಬರ್ತಿದ್ರು. ಒಮ್ಮೆ ಮಗಳನ್ನು ಭೇಟಿಯಾದಾಗ, ಬರೋ ಬುಧವಾರ ನೀನನ್ನು ನೋಡೋಕೆ ಗಂಡಿನ ಕಡೆಯವರಿಗೆ ಬರೋದಕ್ಕೆ ಹೇಳಿದ್ದೀನಿ, ಬಿಡು ಮಾಡಿಕೊಂಡು 1 ದಿನದ ಮಟ್ಟಿಗಾದರೂ ಬಂದು ಹೋಗು ಎಂದು ಹೇಳಿದರು. ನನಗೆ ಹಾಗೆಲ್ಲ ಕೇಳಿದಾಗೆಲ್ಲ ರಜೆ ಸಿಗಲ್ಲಪ್ಪ. ಅದು ಅಲ್ಲದೆ ನನಗೆ ಸದ್ಯಕ್ಕೆ ಈ ಮದುವೆ ಸಂಸಾರ ಏನೂ ಬೇಕಿಲ್ಲ. ಇನ್ನೊಂದು ವರ್ಷ ಕಳೆದರೆ ನಮ್ಮ ಭಾವನ ಮುಗಿಯುತ್ತೆ. ಅವಳಿಗೊಂದು ಕೆಲಸ ಸಿಗಲಿ, ಆಮೇಲೆ ನನ್ನ ಮದುವೆ ಮಾತು. ಅಂತೂ ಹೆಣ್ಮಕ್ಕಳ ಕೈಯಲ್ಲಿ ದುಡಿಸ್ಕೊಂಡು ನಾವು ತಿನ್ನಬೇಕು ಅನ್ನೋ. ನರಸಿಂಹಯ್ಯ ನೊಂದ ದನಿಯಲ್ಲಿ ನುಡಿದಾಗ ಪವನ ನಕ್ಕಳು. ಯಾಕಪ್ಪ ಹಾಗಂತೀರ? ಹೆಣ್ಮಕ್ಕಳಿಗೆ ತಂದೆಯ ಜವಾಬ್ದಾರಿ ಹಂಚ್ಕೊಳ್ಳೋ ಅಧಿಕಾರ ಇಲ್ವಾ? ಗಂಡು ಮಕ್ಕಳು ಸಂಪಾದಿಸಿದ್ರೆ ಅದು ಹಕ್ಕು. ತಂದೆ ತಾಯಿ ಕಷ್ಟ ತಿಳ್ಕೊಳ್ಳೋ ಹಕ್ಕು ನಮಗಿಲ್ವಾ? ಹೆತ್ತವರಾದ ನೀವೇ ಗಂಡು ಹೆಣ್ಣು ಅಂತ ಭೇದ ಮಾಡಿದರೆ ಹೇಗೇಳಿ? ನರಸಿಂಹಯ್ಯನವರ ಬಾಯಿ ಕಟ್ಟಿತು. ಪವನ ಮೆಲುಧ್ವನಿಯಲ್ಲಿ, ನಾನು ಈಗ ಮದುವೆಯಾಗಿ ಹೊರಟೋದ್ರೆ ಸಂಸಾರ ನಡೆಸೋಕೆ ನಿಮಗೆ ತುಂಬ ತೊಂದರೆ ಆಗುತ್ತಪ್ಪ. ಜನಗಳನ್ನು ಮೆಚ್ಚಿಸೋ ಹಾಗೆ ನಾವು ಯಾವಾಗಲೂ ಬಾಳೋಕ್ಕಾಗತ್ತಾ? ಬರೋ ತಿಂಗಳು ನಯನ ಬೇರೆ ಬಾಣ್ತನಕ್ಕೆ ಬರ್ತಿದ್ದಾಳೆ. ಆಗ ನಿಮ್ಗೇನು ಹಣ ಆಕಾಶದಿಂದ ಉದುರು ಬೀಳುತ್ತಾ ಎಂದಾಗ ನರಸಿಂಹಯ್ಯ ಮೆತ್ತಗಾದರು. ನಿಜ, ಇನ್ನು 5 ತಿಂಗಳು ನಯನಾಳ ಜವಾಬ್ದಾರಿ ತಮ್ಮದು. ಈ ಸಮಯದಲ್ಲಿ ಪವನಾಳ ಮದುವೆ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಎಂಬ ಸತ್ಯದ ಅರಿವಾಗಿ ಅವರು ಭಾರವಾದ ಮನಸ್ಸಿನಿಂದಲೇ ಊರಿಗೆ ಹಿಂತಿರುಗಿದ್ರು. ಅಂದು ಪವನಾಳಿಗೆ ಆಫೀಸ್ನಲ್ಲಿ ವಿಪರೀತ ಕೆಲಸವಿತ್ತು. ಸಂಜೆ 6 ಗಂಟೆಯ ಹೊತ್ತಿಗೆ ಸೇಲ್ಸ್ ಮ್ಯಾನೇಜರ್ ಅವಳನ್ನು ಉದ್ದೇಶಿಸಿ, ಸ್ವಲ್ಪ ಡಾಟಾ ಎಂಟರ್ ಮಾಡಬೇಕಾಗಿದೆ ಮೇಡಮ್, ಇನ್ನೊಂದು ಗಂಟೆ ಎಕ್ಸ್ಟ್ರಾ ಮಾಡಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು ಎಂದು ಕೆಲಸ ಅಂಟಿಸಿದ್ರು. ಕೆಲಸ ಮಾಡಲು ಅವಳಿಗೇನು ಬೇಸರವಿರಲಿಲ್ಲ. ಆದರೆ ಹೊರಗಡೆ ಮೋಡ ಕವಿದಿತ್ತು. ಹಾಸ್ಟೆಲ್ ಆಫೀಸ್ನಿಂದ 6 ಕಿಲೋಮೀಟರ್ ದೂರ ಇದ್ದಿದ್ದರಿಂದ ಅವಳಿಗೆ ಹಾಸ್ಟೆಲ್ ಸೇರುವ ಬಗ್ಗೆ ಆತಂಕವಾಯಿತು. 7:30 ಒಳಗೆ ನಿಮ್ಮನ್ನು ಹಾಸ್ಟೆಲ್ ತಲುಪಿಸೋ ಜವಾಬ್ದಾರಿ ನಮ್ಮದು. ನನ್ನ ಫ್ರೆಂಡ್ ಅದೇ ಏರಿಯಾದಲ್ಲಿದ್ದಾರೆ, ನಿಮ್ಮನ್ನು ಅವರ ಜೊತೆಯಲ್ಲೇ ಕಳುಹಿಸ್ಕೊಡ್ತೀನಿ ಎಂದು ಮ್ಯಾನೇಜರ್ ಅಭಯವಿಟ್ಟಾಗ ಪವನ ನಿಶ್ಚಿಂತಳಾಗಿ ಕಾರ್ಯನಿರತಳಾದಳು. ಕೊಟ್ಟ ಮಾತಿಗೆ ತಪ್ಪದೆ ಮ್ಯಾನೇಜರ್ ಪವನಾಳನ್ನು ತಮ್ಮ ಸ್ನೇಹಿತನ ಕಾರ್ನಲ್ಲಿ ಅವಳನ್ನು ಕಳುಹಿಸಲು ಏರ್ಪಾಡು ಮಾಡಿದರು. ಶಶಿಧರ್, ಇವರು ಪವನ ನಮ್ಮ ಕಂಪ್ಯೂಟರ್ ಆಪರೇಟರ್. ನೀವು ಹೇಗಿದ್ದರೂ ಮಲೇಶ್ವರದ ಕಡೆ ಹೋಗ್ತಾ ಇದ್ದೀರಲ್ವಾ, ಇವರನ್ನು ಅವರ ಹಾಸ್ಟೆಲ್ ಹತ್ತಿರ ಡ್ರಾಪ್ ಮಾಡಿ ಅಂತ ಕೇಳೋ ಲಿಬರ್ಟಿ ತಗೊಳ್ತಾ ಇದ್ದೀನಿ, ಇಫ್ ಯು ಡೋಂಟ್ ಮೈಂಡ್. ಇದೆಂತಹ ಒಮ್ಮುಖದ ಪರಿಚಯ ಎಂದು ಕಸಿವಿಸಿಯಾಯಿತು ಪವನಾಳಿಗೆ. ಶೋರ್. ಶಶಿಧರ್ ಅವಳಿಗಾಗಿ ಕಾರಿನ ಹಿಂದಿನ ಬಾಗಿಲು ತೆರೆದಾಗ ಪವನ ಹಿಂಜರಿಯುತ್ತಲೇ ಒಳಗೆ ಕೊಡಿದ್ಲು. ಶಶಿಧರ್ ಮ್ಯಾನೇಜರ್ ಜೊತೆ ಮಾತನಾಡುತ್ತಿರುವಾಗ ಪವನ ಕಾರಿನ ಕಿಟಕಿಯಿಂದಲೇ ಅವನನ್ನು ನೋಡ್ತಿದ್ಲು. ಅವನು ಧರಿಸಿದ್ದ ಕಡುಗಪ್ಪು ಬಣ್ಣದ ಸೂಟ್ನಲ್ಲಿ ಅವನ ತಿಳಿಗೆಂಪು ಬಣ್ಣ ಎತ್ತಿ ಕಾಣ್ತಿತ್ತು. ಅವನು ನಿಂತಿದ್ದ ಭಂಗಿ, ಅವನ ನಗುಮುಖ ಆಕರ್ಷಕವಾಗಿ ಕಂಡಾಗ ಪವನ ಮುಖವನ್ನು ಬೇರೆ ಕಡೆ ತಿರುಗಿಸಿದ್ಲು. ಅವನು ಮ್ಯಾನೇಜರ್ ಕೈ ಕುಲುಕಿ
ಕಾರಿನತ್ತ ಬಂದವನೇ ಅವಳತ್ತ ಬಾಗಿ ನೋಡಿದ. ನಿಮ್ಮ ಹಾಸ್ಟೆಲ್ ಎಲ್ಲಿದೆ? ಹಾಸ್ಟೆಲ್ನ ಮಾರ್ಗ ತಿಳಿಸಿ ಪವನ ವೇಗವಾಗಿ ಹೊಡೆದುಕೊಳ್ತಿದ್ದ ಎದೆಗೆ ಹ್ಯಾಂಡ್ ಬ್ಯಾಗನ್ನು ಒತ್ತಿಕೊಂಡು ಕುಳಿತಳು. ಕಾರ್ ನಿಲ್ಲಿಸಿದಾಗ ಅವನ ಕೋಟಿನಿಂದ ನವಿರಾದ ಪರಿಮಳ ಕಾರಿನೊಳಗೆ ಬಂತು. ಅವನ ಸಾನ್ನಿಧ್ಯದಿಂದ ಅವಳಿಗೆ ಉಸಿರು ಸಿಕ್ಕೊಂಡಂತಾಗಿತ್ತು. ಅವನು ಕಾರಿನ ಕನ್ನಡಿಯಲ್ಲಿ ತಿರುಗಿಸ್ಕೊಳ್ಳುತ್ತಾ ಕೇಳ್ದ, ನೀವು ಇಲ್ಲಿ ಹೊಸದಾಗಿ ಅಪಾಯಿಂಟ್ ಆದವರು ಅನಿಸುತ್ತೆ, ಹೌದಾ? 6 ತಿಂಗಳಾಯಿತು, ಪವನ ನಯವಾಗಿ ಉತ್ತರಿಸಿದಾಗ ಶಶಿಧರ್ ಕನ್ನಡಿಯಿಂದ ಅವಳ ಮುಖವನ್ನೇ ನೋಡುತ್ತಾ ನಸುನಕ್ಕ. ಅದಕ್ಕೆ ನಾನು ನಿಮ್ಮನ್ನು ನೋಡೇ ಇರಲಿಲ್ಲ. ನಿಮ್ಮ ನೇಟಿವ್ ಪ್ಲೇಸ್ ಯಾವುದು? ವರ್ಕಿಂಗ್ ಹಾಸ್ಟೆಲ್ನಲ್ಲಿ ಇದ್ದೀರಲ್ಲ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.